ಅಂಬಲಿ ನೀಡುವ ಕುಂಭವೇಣಿಯ ಉದರದಲ್ಲಿ ನನ್ನ ಪತಿಯ ಪ್ರಾಣವನ್ನೇ ಹೀರಲು ಯತ್ನಿಸಿದಾಗ ಹೇಗೆ ಜೀವಿಸಲಿ ನಾನು? 1000ಕ್ಕೆ 20,000 ಆಗಿದೆ ಅಂತ ನನ್ನ ಪತಿಯಲ್ಲಿ ಅಗ್ನಿಗೆ ಆಹುತಿ ಮಾಡುತ್ತಿದ್ದಾರೆ. ಯಾರ ಮುಂದೆ ಹೇಳಿ ಧಾವಿಸಿಕೊಳ್ಳಲಿ ನನ್ನ ದುಃಖದ ಧಾವಾಗ್ನಿಯನ್ನು? ನಿನ್ನ ದುಃಖದ ದಾವಾಗ್ನಿಯನ್ನು ನಂದಿಸಲಿಕ್ಕೆಂದು ಇಂದ್ರನಾಗಿ ಅರೆ ನಿಮಿಷ ತಡ ಮಾಡದೆ ಧರೆಗಿಳಿದು ಬಂದೆ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಬನ್ನಿ. ನಿಮ್ಮ ಸಾಹುಕಾರ ಸುತ್ತಿ ಹಾಕಿ ಬಂಧನದಿಂದ ನನ್ನ ಪತಿಯ ಪ್ರಾಣವನ್ನು ಉಳಿಸಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕೆಂದು ಹೊಂಚು ಹಾಕಿದ್ದಾರೆ ನಿಮ್ಮ ಸಾಹುಕಾರರು. ದಯವಿಟ್ಟು ಕರುಣೆ ತೋರಿಸಿ ನನ್ನ ಪತಿಯನ್ನು ಕಾಪಾಡುತ್ತೇನೆ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿಯೇ ಆ ಬ್ರಹ್ಮ ನನ್ನನ್ನು ನಿರ್ಮಿಸಿ ಇಲ್ಲಿಗೆ ಕಳುಹಿಸಿದ್ದಾನೆ. ಆ ರುದ್ರೇಗೌಡನ ಮಾಯಾ ಪಂಜರದಿಂದ ನಿನ್ನ ಗಂಡನನ್ನು ಕಾಪಾಡುವುದು ನನ್ನ ಕೆಲಸ. ಅದಕ್ಕೆ ನೀನು ಒಪ್ಪಿ ನಡೆದರೆ ಮಾತ್ರ. ನಿಮ್ಮ ಮಾತು ಇಷ್ಟು ನಿನಗೆ ತಿಳಿಯುವುದಿಲ್ಲವೇ? ನಕ್ಷತ್ರಗಳ ರಾಶಿಯಿಂದ ಮೇಘರಾಜನ ಹಣಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹನಿಗಳ ರಾಶಿಯಿಂದ ತೃಪ್ತಳಾಗಿ ಸುಖ ಹೊಂದಲು ಸಂತೃಪ್ತಳಾಗುತ್ತಾಳೆ. ಅದೇ ರೀತಿ ನೀನು ಕೂಡ. ಅಂದ್ರೆ ನಿನ್ನ ತಾಯಿ ಕೂಡ ಗಂಗಾ ಮುಚ್ಚೋ ಮಂಗ ಚೌಡನ ಎಂಜಲ ದಾಸಿಗಾಗಿ ಬದುಕುತ್ತಿರುವ ಹಂಗ ತರದು ಬಂದೇನೋ? ನಾರಿಯರ ಶೀಲವನ್ನು ಕೆಡಿಸಲು ಬಂದೇನೋ? ನೀಚ! ಮಹಾಗರತಿ ಗಂಗಮ್ಮನ ಕೊರಳಲ್ಲಿರುವ ಪತಿ ಪರಮಾತ್ಮನ ಸೂತ್ರ ನನ್ನ ಕೊರಳಲ್ಲಿದೆ. ಒಂದೇ ಒಂದು ಸಾರಿ ಕಣ್ತೆರೆದು ನೋಡೋ ನೀನು. ಮಂಗಲ ಸೂತ್ರ ಗಂಗಾ, ನಿನ್ನ ಕೊರಳಿಗೆ ಬೇಕಾಗಿರೋದು ನಿನ್ನ ಗಂಡನ ಮಂಗಲ ಸೂತ್ರ ಅಲ್ಲ, ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡು ಆ ಗೌಡನ ಬಲೆಯಿಂದ ನೀನು ಪಾರಾಗಬೇಕಾದರೆ ನನಗೆ ನಿನ್ನ ಮೈ ಸುಖವನ್ನು ಒಪ್ಪಿಸಲೇಬೇಕು. ಇಲ್ಲದಿದ್ದರೆ ಕಾಶಿಯಾಗಿ ಬೀಳಬೇಕಾಗುತ್ತದೆ ನನ್ನ ಬಲೆಯಲ್ಲಿ. ಅಂದ್ರೆ ಆ ಗೌಡ ನೋಡಿಗೂಡಿ ನೀನು ಕೋಸ್ಕರ ಇಂಥ ಕೆಟ್ಟ ಕೆಲಸ ಮಾಡುತ್ತಿರುವ್ಯಾ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸಿಯೇ ತೀರು ಎಂದು ಆ ಗೌಡನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನೀನೀಗ ನಿನ್ನ ಹಠವನ್ನೇ ಸಾಧಿಸಿದ್ದಾದಲ್ಲೇ ನಿನ್ನ ಬಲಗೈ ಬಂಟವೆಂದು ನಿನ್ನ ಮೈದುನ ಬಗ್ಗೆ ನೀನು ಹೆಮ್ಮೆಯನ್ನು ಹೇಳುತ್ತಿದ್ದೀಯಲ್ಲ, ಆ ನಿನ್ನ ಮೈದುನನ್ನು ಕಟ್ಟಿ ಎತ್ತುಕೊಂಡು ಬಂದು ಆ ಗೌಡನ ಮನೆಯಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮೈದುನನ್ನು ಕಟ್ಟಿಸಿ ಇಬ್ಬರ ಚರ್ಮವನ್ನು ಸುಳಿದು ಆಮೇಲೆ ವಿಷಪೂಷನಾಗಿ ನಿನ್ನ ಅಂಗಾಂಗದ ಸುಖವನ್ನು ಪಡ್ತೇನೆ. ಎಲ್ಲೋ ನನ್ನ ಮೈದುನನ್ನು ಹೊತ್ತೊಯ್ಯುವ ಗಂಡಸ್ತಿಗೆ ನಿನಗಲ್ವೋ? ನಿನ್ನ ಗೌಡನ ಅಪ್ಪನಿಂದಲೂ ಸಾಧ್ಯವಿಲ್ಲ. ಹಿಂಡು ಕುರಿಗಳ ಹಾಲುಂಡ ನನ್ನ ಮೈದುನನ ಮಾತು ಬಂಡತನದ ಮಾತೆಂದು ತಿಳಿದು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನಿನ್ನ ರುಂಡ ಮುಂಡದಿಂದ ಹೊರ ಬರುವುದು ಬಲು ಎಚ್ಚರ.
ಎಚ್ಚರಾಯ ನನಗೆ ಎಚ್ಚರ ಹೇಳುವ ಹುಚ್ಚು ಶಿವನ ಸೂಳೆ. ಕಳ್ಳ ಕಟ್ಟಿದ ತಾಳಿಯ ತರಹ ನಿನ್ನ ಮೈದುನ ಒಬ್ಬ ಬಡ ಹುಡುಗಿ ಮೋಸದಿಂದ ಕಟ್ಟಿದ ಆ ವೇಶ್ಯೆಗೆ ವೇಶ್ಯೆ ಪಾಶದಲ್ಲಿ ಸಿಲುಕಿರುವ ಆ ಬಡ ಹೆಣ್ಣಿಗೆ ಕಟ್ಟಿ ಅವನೊಬ್ಬ ಗಂಡಸೆ ನಿನ್ನ ಮೈದುನ. ವೇಶ್ಯರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮುನೆ ಅಲ್ವೋ? ನಿನ್ನ ತಾಯಿ. ಕೆಟ್ಟ ಸೂಳೆ. ನಿನ್ನ ತಾಯಿ ಸೂಳೆ ಕಣೋ. ಗಂಗೆ ಯಮುನೆ ಎಂಬ ಪವಿತ್ರ ನದಿಗಳ ಹೆಸರಿಟ್ಟುಕೊಂಡಿರುವ ವೇಶ್ಯೆ. ಕೆಸರಿನಲ್ಲಿನ ಕಮಲದಂತೆ ಅರಳಿದ ನನ್ನ ತಾಯಿಯನ್ನು ನಿಲ್ಲಿಸುವೆಯೋ ಹೊಚ್ಚು ಸೂಳೆ. ನಿನ್ನಂತ ನೂರಾರು ಚಂದುಳ್ಳ ಚೆಲುವೆಯರ ಪರಿಮಳ ಹೀರುವ ಈ ಚೆಲುವ ನಾಗರಾಜನಿಗೆ ಕ್ಷಣಿಕವಾಗಿ ಮಾತನಾಡಿವೆಯಾ? ಈಗಲೇ ಹರಿದು ಬಿಡುವೆ ನಿಮ್ಮನ್ನು. ನೀನೊಬ್ಬ ವಿಷಕಾರಿ. ನಮ್ಮನ್ನು ಕಲ್ಮಶ ಮಾಡಿದ್ರು ಕೂಡ ಜನರಿಗೆ ಅಮೃತ ಕೊಟ್ಟು ವಿಷ ಕುಡಿಯಲು ಬಂದೇ ಬರ್ತಾನೆ ಆ ನನ್ನ ಗಂಡ. ನಿನ್ನಂತ ಸೂಳೆಗೇನು ಗೊತ್ತು? ಆ ಶ್ರೀಮದ್ ಭಗವದ್ಗೀತೆ. ಸೂಳೆ ಮಗನಿಗೇನು ಗೊತ್ತು ಶ್ರೀಮದ್ ಭಾಗವತದ ಕತೆ? ಗಂಗೆ, ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದು ಆಟ ಇಲ್ಲಿ ತರಬೇಡ. ಸುಮ್ಮನೆ ನನ್ನ ಮಾತಿಗೆ ಮನ್ನಿಸಿ ನಿನ್ನ ಗಂಡ ಮೂಸಿ ಎಸೆದ ಈ ನಿನ್ನ ಕೆಂಡ ಸಂಪಿಗೆಯನ್ನು ನನಗೆ ಒಪ್ಪಿಸು. ಇಲ್ಲದಿದ್ದರೆ ಈ ನಾಗರಾಜ ಕಾಳಿಂಗ ಸರ್ಪವಾಗಿ ನಿನ್ನನ್ನು ಸುತ್ತಿಕೊಂಡು ನಿನ್ನ ಅಂಗಾಂಗದ ಸುಖ ಪಡಬೇಕಾಗುತ್ತದೆ. ಎಚ್ಚರ. ನನ್ನ ಗಂಡನಿಗೆ ಮೀಸಲಾಗಿಟ್ಟಿರುವ ಈ ಹೂವು ನನ್ನ ಗಂಡನಿಗೆ ಹೊರತು ನಿನ್ನಂತವನಿಗೆ ಎಂದಿಗೂ ಸಾಧ್ಯವಿಲ್ಲ. ನನ್ನ ಗಂಡನಿಗೆ ಅಡಿಗೆ ಇರಬೇಕಾದ ಈ ಹೂವನ್ನು ಮುಡದೆ ತೀರುತ್ತೇನೆ ಅಂತ ಮುಂದೆ ಬಂದಿದ್ದೆ ಆದ್ರೆ ಅದೇ ಹೂವು ಹಾವಾಗಿ ಕೊಚ್ಚಿಕೊಳ್ಳುತ್ತದೆ. ಬಲು ಜ್ಞಾಪಕವಿರಲಿ. ಎಲೆ ಸೊಕ್ಕಿದ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದರೂ ಕೂಡ ಬಿಡುವ ಹೆಣ್ಣಲ್ಲ ನೀನು. ಈಗ ಈ ನಿನ್ನ ಕೆಂಪಾದ ಕೆನ್ನೆಯ ಮೇಲೆ ಈ ನಾಗರಾಜನ ದಂತಾಕ್ಷರಗಳನ್ನು ಮೂಡಿಸಲೇಬೇಕು. ಕೈ ಬಿಡೋ ರಾಕ್ಷಸ. ಈ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. 33 ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಆ ತಾಯಿ ಜಗನ್ಮಾತೆ. ಅದನ್ನೆಲ್ಲ ತಿಳಿಯದೆ ನನ್ನ ಮೈ ಮುಟ್ಟಲು ಬಂದಿದ್ದೆ ಆದ್ರೆ ದಂತಾಕ್ಷರದಿಂದ ನಿನ್ನ ಹಣೆ ಮೇಲೆ ನಾನು ಚಪ್ಪಲಿಯಿಂದ ಮುಡಿಸುವೆ ಗರತಿ ಎಂಬ 3 ಅಕ್ಷರವನ್ನು. ಗರತಿ? ಕನ್ನಡ ನಾಡಿನ ಮಹಾಗರತಿಯೇ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟೆ ಸರಸ್ವತಿಯೇ ಆ ಬ್ರಹ್ಮನನ್ನು ಮದುವೆ ಆದರಲ್ಲ, ಅವಳ್ಯಾವ ಮಹಾಗರತೆ? ಗಂಡನಿಗೆ ಹುಣ್ಣು ಮಲಗಿಸಿ ಮಿಂಡನೊಂದಿಗೆ ಸರಸವಾಡುವ ನೀನ್ಯಾವ ಮಹಾಗರತೆ? ಗಂಡನಿಗೆ ಬಣ್ಣದ ಮಾತು ಹೇಳಿ ಗುಂಡಿಕ್ಕಲಿಕ್ಕೆ ಕಳುಹಿಸಿ ನಿನ್ನ ಮೈದುನೊಳಗೆ ಸರಸವಾಡಲು ಈ ದಟ್ಟವಾದ ಕಾಡುಗೆ ಬಂದಿಯಲ್ಲ, ನೀನ್ಯಾವ ಮಹಾಗರತೆಯಲ್ಲೇ ಸೂಳೆ? ಎಲ್ಲೋ ಪಾಪಿ, ದೇವರಂತಿರುವ ನನ್ನ ಮೈದುನಿಗೆ ಎಂತ ಮಾತುಗಳನ್ನಾಡಿದ್ಯೋ? ಈ ರೀತಿ ಮಾತನಾಡಬೇಕಾದ್ರೆ ನೀನಷ್ಟು ಜನರ ರಕ್ತಕ್ಕೆ ಹೊತ್ತಿದವನಿರ್ಬೇಕು ಅಂತ.
ಎಲೆ ಗಂಗೆ, ಮುಗೀತು ನಿನ್ನ ಮಡಿಕೆಯ ಕಥೆ. ಆ ಬಡ್ಡಿ ಮುಗ ಶಕ್ತಿ ಬಂದ ಅಂತ ಕಾಣುತ್ತದೆ. ಹೋಗುವುದೇ ಲೇಸು. ಯಾಕಮ್ಮ ಕಣ್ಣಲ್ಲಿ ನೀರು? ಇಂಥ ಕಾಡಡವಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನ್ ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದರೂ ನಿನ್ನ ಕಣ್ಣಲ್ಲಿ ನೀರೇ? ಹೇಳು, ನಿನಗೆ ಬಂದಿರುವ ಆಪತ್ತೇನೆಂದು? ಯಾರಾದರೂ ಬೈದರೆ, ಇಲ್ಲ ಹೊಡೆದರೆ, ಇಲ್ಲ ಯಾವನಾದರೂ ಕುಹಕಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದನೆ, ಹೇಳಮ್ಮ. ಈಗಲೇ ಹೋಗಿ ಅವನ ಎದೆಗುಂಡಿಗೆಯನ್ನು ಸೀಳಿ ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುರಿದು ಬರ್ತೀನಿ. ಹೇಳಮ್ಮ, ಹೇಳು. ಶಕ್ತಿ, ನಿನಗೇನು ಹೇಳಿ ಆ ಕಣ್ಣೀರಿನ ಕಥೆ? ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನ. ನನ್ನ ಮನೆತನದ ಕೀರ್ತಿಗೆ ಅಪಮಾನ ಬಗೆಯುತ್ತಿರುವ ವ್ಯಕ್ತಿ ಯಾವನೇ ಆಗಿರಲಿ, ಅವನನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಅವನ ಎಲುಬು ಮಾಂಸಗಳ ಮಾಲೆ ತಂದು ಈ ನಿನ್ನ ಕೊರಳಿಗೆ ಹಾಕಿ ಕರತಿ ಗಂಗವನ ಮೈದುನ ಶಕ್ತಿ ಎನಿಸಿಕೊಳ್ಳದಿದ್ರ ನಾನು ನಮ್ಮಪ್ಪನ ಮಗನೇ ಅಲ್ಲ. ಹೇಳಮ್ಮ, ಅದಾವ ವಿಷಯ? ಶಕ್ತಿ, 1000ಕ್ಕೆ 20,000 ಆಗಿದೆ ಅಂತ ನಿಮ್ಮಣ್ಣನವರಿಂದ ಹೊಲ ಬರೆಸಿಕೊಂಡು ಎತ್ತುಗಳ ಸಮೇತ ಅವರನ್ನು ಕಟ್ಟಿ ಹಾಕಿ ಹೊಡೆದು ಕರೆದುಕೊಂಡು ಹೋಗಿದ್ದಾರಪ್ಪ. ಏನ್ ಹೇಳ್ತಿದೀಯಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ನನ್ನ ಎತ್ತಿನ ಜೊತೆ ನನ್ನ ಅಣ್ಣನನ್ನು ಹೊತ್ತೊಯ್ದನೇ ಆ ಚಾಂಡಾಲ. ಲೇ ಮಗನೇ ಗೌಡ, ಹಣದ ದಬ್ಬಾಳಿಕೆಯಿಂದ ಉಬ್ಬಿ ಮೆರೆಯುವ ನಿನ್ನ ಕೊಬ್ಬು ಇಳಿಸಲು ಈಗಲೇ ಬರುವೆ ಈ ಪರಶುರಾಮನ ಗಂಡು ಕೊಡಲಿಯೊಂದಿಗೆ. ಕಂಡವರ ರುಂಡ ಹಾರಿಸಿ ಬಡವರ ಬೆವರಿನಿಂದ ಹೆಪ್ಪಾಕಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ನನ್ನ ಕಾಲಿಟ್ಟು ನನ್ನ ಗೂಡಿಗೆನೆ ಬೆಂಕಿ ಇಟ್ಟು ದಿಟ್ಟ ಸಾಹುಕಾರನೆನಿಸಿಕೊಂಡಿರುವ ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಅತ್ತಿಗೆ, ಹೋಗಿ ಬರ್ತೀನಿ. ತಡೆ ಶಕ್ತಿ, ಅದು ಯಾಕಮ್ಮ ನನ್ನಿಂದ ಅಣ್ಣನನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ತಿಳಿದುಕೊಂಡಿರುವೇನಮ್ಮ? ಆ ಸೂರ್ಯ ಚಂದ್ರರ ಮೇಲೆ ಆಣೆ ಮಾಡಿ ನಿನಗೆ ಮಾತು ಕೊಡುತ್ತಿದ್ದೇನೆ ಅತ್ತಿಗೆ. ಆ ಗೌಡ ಅಣ್ಣನನ್ನು ಎಲ್ಲೇ ಬಚ್ಚಿಟ್ಟಿದ್ದರೂ ಸರಿ, ಎದುರು ಬಂದವರ ಎದೆ ಸೀಳಿ ಅಣ್ಣನನ್ನು ಬಿಡಿಸಿ ತರುವೆ. ಅದಕ್ಕೆ ಈ ಪರಸು ಒಂದೇ ಸವನೆ ಹಾತೊರೆಯುತ್ತಿದೆ. ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ದಾವಾಗ್ನಿಗೆ ಆ ವೇಷದಲ್ಲಿ ಆ ದುರುಳರ ರುಂಡ ಕಡಿದು ಅವರ ಮನೆ ಬಾಗಿಲಿಗೆ ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರೆ ನಾನು ಜಾರಿಣಿಯ ಮಗ ಅಂತ ಇಡೀ ಜಗತ್ತೇ ಕೇಕೆ ಹಾಕಿ ನಗಲಿ. ನಾನು ಬರುತ್ತೇನೆ.
ನಿಲ್ಲು. ನೀನು ಒಂದು ಹೆಜ್ಜೆ ಮುಂದಿಟ್ಟಾದಾದ್ರೆ ನಿನ್ನನ್ನು ಈಗಲೇ ಶೂಟ್ ಮಾಡಿಬಿಡುತ್ತೇನೆ. ಅತ್ತಿಗೆ, ಪೊಲೀಸರು ನಮ್ಮನ್ನು ಹಿಡಿಲಿಕ್ಕೆ ಬಂದಂತೆ ಕಾಣುತ್ತಿದೆ. ನೀನು ಅಣ್ಣನನ್ನು ಕರೆದುಕೊಂಡು ಬೇಗನೆ ಇಲ್ಲಿಂದ ಮರೆಯಾಗಿ ಆಸ್ಪತ್ರೆಗೆ ಹೋಗಿಬಿಡು ಅತ್ತಿಗೆ. ಇಲ್ಲಪ್ಪ, ಇಲ್ಲ, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ. ನಿನ್ನನ್ನು ಬಿಟ್ಟು ನಾನೆಂತೂ ಬದುಕಲು. ಹಾಗೆ ಹಠ ಹಿಡಿಯುವ ಸಮಯವಿದಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುವುದಂತೂ ಖಚಿತ. ಹೋದ ಮರುಕ್ಷಣದಲ್ಲೇ ಬಿಡುಗಡೆಯಾಗಿ ಮತ್ತೆ ಮರಳಿ ಬರ್ತೀನಿ. ನೀವೇನು ಚಿಂತಿಸಬೇಡಿರಿ. ಆದರೆ ನೀವಿಬ್ಬರು ನನ್ನ ಜೊತೆಯಲ್ಲಿದ್ದರೆ ನೀವು ಕೂಡ ಕಾರಾಗೃಹ ನೋಡಬೇಕಾಗುತ್ತದೆ. ಹೋಗತ್ತಿಗೆ. ನಿನ್ನ ಜೊತೆ ಸಾಯಲಿಕ್ಕೂ ಸದಾ ಸಿದ್ಧರಾಗಿದ್ದೀವಿ ನಾವು. ಆದರೆ ನಿನ್ನನ್ನು ಮಾತ್ರ ಅವರ ಕೈಯಲ್ಲಿ ಕೊಟ್ಟು ಹೋಗೋದಿಲ್ಲಪ್ಪ, ಹೋಗೋದಿಲ್ಲ ನಾವು. ಅತ್ತಿಗೆ, ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಂಬನಿ ಮಿಡುಕದಿರಮ್ಮ. ನಾನಿಲ್ಲದ ಸಮಯ ನೋಡಿ ಯಾವನಾದ್ರೂ ಕುಹುಕಿ ನನ್ನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅವತ್ತೇ ಅವನ ಹೆಣ ಮಣ್ಣಾಗಿ ಹಾಕಿಬಿಡ್ತೀನಿ. ಈ ಮಾತು ಸತ್ಯ. ಆದ್ರೆ ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಒಯ್ಯಲೇಬೇಕು. ಹೋಗತ್ತಿಗೆ, ಪೊಲೀಸರು ಈ ಕಡೆನೆ ಬರುತ್ತಿದ್ದಾರೆ. ಇಲ್ಲ ಮೈದನ, ಎಲ್ಲರೂ ಎಲ್ಲಿ ಆದ್ರೂ ಹೋಗಿ ತಪ್ಪಿಸಿಕೊಳ್ಳೋಣ. ಬಾರಪ್ಪ ಮೈದನ. ಕೊಲೆ ಮಾಡಿ ಹೇಡಿಯಂತೆ ತಪ್ಪಿಸಿಕೊಂಡು ಹೋಗುವುದು ಈ ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ. ಇನ್ನೂ ಇಂಥ 100 ಪುಣ್ಯಗಳ ಕತ್ತು ಕೊಯ್ತೀನಿ. ಮತ್ತೆ ಜೈಲಿಗೆ ಹೋಗಿ ಬರ್ತೀನಿ. ನನ್ನ ಪ್ರಾಣ ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಹೋಗತ್ತಿಗೆ, ಅಣ್ಣನನ್ನು ಕರೆದುಕೊಂಡು ಬೇಗನೆ ಹೋಗು. ಆದ್ರೆ ಒಂದು ಮಾತು ಅತ್ತಿಗೆ. ಏನಪ್ಪ ಅದು? ಯಮುನಾಳನ್ನು ಮಾತ್ರ ಸರಿಯಾಗಿ ನೋಡ್ಕೋ. ಹೋಗತ್ತಿಗೆ, ಪೊಲೀಸರು ಇಲ್ಲಿಯೇ ಬಂದರು. ಮೋಸ ಮಾಡಿದೆಯೋ ಇನ್ಸ್ಪೆಕ್ಟರ್? ಮೋಸ ಮಾಡಿದೆ. ಮೋಸ ಮಾಡುವುದಷ್ಟೇ ಏಕೆ, ಹೇಡಿಯಂತೆ ತಪ್ಪಿಸಿಕೊಂಡು ನಿನ್ನ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಒದ್ದು ಲಾಕಪ್ಲಿಗೆ ಹಾಕಲಿಕ್ಕೆ ಬಂದಿದ್ದೇನೆ. ಯಾರನ್ನ ಒದಿತೀಯೋ ಇನ್ಸ್ಪೆಕ್ಟರ್? ನಿನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನಾನೇನು ನಿನ್ನಂತೆ ಹೇಡಿಯಲ್ಲ. ಈ ಸಮಾಜಕ್ಕೆ ಅನ್ಯಾಯ ಬಗೆವ ಇನ್ನು 100 ಜನರ ಕೊಲೆ ಮಾಡ್ತೀನಿ. ಸ್ವತಃ ನಾನೇ ಜೈಲಿಗೆ ಹೋಗ್ತೀನಿ. ಆದ್ರೆ ಲಂಚ ತಿಂದ ಕೆಂಚನ ಹಾಗೆ ಈ ಶಕ್ತಿಗೆ ಅಲ್ಲದ ಅಪಶಬ್ದ ಮಾತನಾಡಿದರೆ ನ್ಯಾಯ ದೇವತೆ ಅಂತಿರುವ ಈ ನಿನ್ನ ಖಾಕಿ ಬಟ್ಟೆಯನ್ನು ಬಿಚ್ಚಿ ನಿನ್ನ ಮೈ ಚರ್ಮ ಸುಲಿಯಬೇಕಾಗಿತ್ತು. ಹುಷಾರ್! ನೀನೊಬ್ಬ ನ್ಯಾಯ ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನನಗೆ ಎದುರು ಮಾತಾಡ್ತೀಯ ಸೊಕ್ಕಿನ ಸುಳೆ ಮಗನೇ. ಪಿಶಿ ಅರೆಸ್ಟ್ ಮಾಡಿ ಇವನನ್ನು. ಹಾಡಗಲೇ ರುದ್ರಗಡನ ಮನೆಯಲ್ಲಿ ಪ್ರವೇಶಿಸಿ ಕರಿಯಾಮರನ್ನು ಕೊಲೆಗೈದು ನನಗೆ ಸೊಕ್ಕಿನಿಂದ ಮಾತಾಡ್ತೀಯ? ನಿನ್ನಂತ ಡಕಾಯಿತರಿಗೆ ಇದೇ ಪೊಲೀಸ್ ಬೆಲ್ಟ್. ಲಂಚಕ್ಕಾಗಿ ಕೈ ಒಡ್ಡುವ ಈ ನಿನ್ನ ಹೊಡೆತ ನನಗೆ ತೃಣಕ್ಕೆ ಸಮಾನ. ಇನ್ಸ್ಪೆಕ್ಟರ್, ನೀನು ನಿಜವಾಗ್ಲೂ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರೆ ಮೊದಲಿನಿಂದ ನ್ಯಾಯ ಅನ್ಯಾಯಗಳ ವಿಚಾರಣೆ ಮಾಡಬೇಕಾಗಿತ್ತು.
ನಮ್ಮಣ್ಣನನ್ನು ಯಾವ ಆಧಾರನೂ ಇಲ್ಲದೆ ಕಂಬಕ್ಕೆ ಕಟ್ಟಿ ಹಾಕಿ ಮೈ ತುಂಬ ಬರೀ ಏಟು ಹಾಕಿ ಒಂದು ಕಣ್ಣನ್ನು ಕಿತ್ತನಲ್ಲ ಈ ಗೌಡ. ಆಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೊಲೀಸ್ ಬೆಲ್ಟ್? ನಿನ್ನ ಪೊಲೀಸ್ ಸ್ಟೇಷನ್ ಎದುರಿಗೇನೆ ಗಂಡೆದ ಗರತಿಯಾದವಳ ಶೀಲಗೆಡಿಸಿ ಅವಳನ್ನು ಕೊಲೆಗೈದನಲ್ಲ ಈ ನೀಚ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್? ಹಣದಾಸೆ ತೋರಿಸಿ ಪರ ಹೆಣ್ಣಂದಿರನ್ನು ರಂಡೇತನ ಮಾಡಿ ನಾನೇ ಗಂಡನೆಂದು ಮೆರೆಯುತ್ತಿದ್ದಾನಲ್ಲ ಈ ಗೌಡ. ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೆಲ್ಟ್? ಅದನ್ನೆಲ್ಲ ಕಾಲ ಕೆಳಗೆ ಹಾಕಿ ಕುಳಿತು ಈ ಗೌಡ ಕೊಟ್ಟ ಲಂಚದಾಸೆಗೆ ಕೆಂಚನಾಗಿ ನೀನು ತೊಟ್ಟಿರುವ ಈ ಪವಿತ್ರ ತಾಯಿಯನ್ನು ಲಂಚಕ್ಕಾಗಿ ಕೈಯೊಡ್ಡಿದೆಯಲ್ಲ. ನೀನೆಂತ ಭಂಡ ಸೂಳೆ ಮಗ! ಇನ್ಸ್ಪೆಕ್ಟರ್, ಇದೆಂತ ಅವಮಾನದ ಮಾತು! ಪಿಶಿ ಎಳೆದುಕೊಂಡೆ ಇವನನ್ನು. ಗೌಡ, ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು ತಿಳಿದು ನೀನೇನಾದ್ರೂ ನನ್ನ ಮನೆತನಕ್ಕೆ ದ್ರೋಹ ಬಗೆದಿದ್ದಾದರೆ ನೀನು ನಿನ್ನ ತಾಯಿ ಗರ್ಭದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ಬಿಡುಗಡೆಯಾಗಿ ಬಂದು ನಿನ್ನ ತಾಯಿಯ ಗರ್ಭವನ್ನೇ ಹರಿದು ಹಾಕಿ ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚಂಡಾಡಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ರ ನಮ್ಮ ನನಗ ಗಂಡಗ ಹಡ್ದಾಳಂತ ತಿಳ್ಕೊಬೇಡಲೇ, ಮಿಂಡಗ ಹಡ್ದಾಳಂತ ತಿಳ್ಕೊ. ನಾನು ಬರ್ತೀನಿ. ಸೋದರಿಗೊಂದು ಕಾಲ, ಸೂರರಿಗೊಂದು ಕಾಲ. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ ಈ ಹಣ. ಓಕೆ. ಅವನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗಬೇಕು. ಹಾಗಾದ್ರೆ ಅದರಲ್ಲಿ ನನ್ನ ಅರ್ಧ ಆಸ್ತಿ ನಿನ್ನ ಹೆಸರಿಗೆ ಮಾಡ್ತೀನಿ. ಓಕೆ ಸರ್, ನಾನಿನ್ನು ಬರ್ತೀನಿ. ಶಕ್ತಿ, ಈಗಲಾದ್ರೂ ಅರ್ಥವಾಯ್ತಾ ಈ ಗೌಡನೆ ಅಂತನೆಂಬುದನ್ನು? ನಿನ್ನ ಅಣ್ಣ ಆಸ್ಪತ್ರೆಯಿಂದ ಬಿಡುಗಡೆ ಆಗಿ ಬರೋದ್ರೊಳಗಾಗಿ ನನ್ನ ಸೇಡಿನ ಬಾಣ ಬಿಡುವೆ ನಿನ್ನ ಹೆಂಡತಿ ಅತ್ತಿಗೆಯರ ಮೇಲೆ. ಆ ಕಿಡಿ ಮದ್ದಿನಿಂದ ಅಗಲಿಸುವೆ ಗಂಡ ಹೆಂಡತಿರಿಬ್ಬರನ್ನು. ಆಮೇಲೆ ಅವರಿಬ್ಬರನ್ನು ಅಪ್ಪಿ ಮುದ್ದಿಸಿ ನಿನ್ನ ಆಸ್ತಿಯನ್ನು ಎತ್ತಾಕಿ ಆಮೇಲೆ ನಿನ್ನನ್ನು ಕಳಿಸುವೆ ಯಮರಾಜನ ಸೇವೆ ಮಾಡಲು.